ನಮಸ್ಕಾರ. ಈಗ ನಾವು ಈಗಾಗಲೇ ಭಾಗ 22 ಭಾಗ 21 ಮುಗಿಸಿದ್ದೀವಿ. ಈಗ ಭಾಗ 20ಕ್ಕೆ ಕೇವಲ ಒಂದು 22ರಿಂದ 25 ನಿಮಿಷದೊಳಗಾಗಿ ಒಂದು ಪಾರ್ಟನ್ನು ಮುಗಿಸ್ಕೊಡ್ತೀನಿ. ದಟ್ ಈಸ್ ಭಾಗ 20 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಒಂದು ವಿಚಿತ್ರ ಇದೆ, ಅದರ ಕೂಡ ಸತ್ಯ. ಅದು ಯಾವುದಾದ್ರೂ ಭಾಗ ಹುಡುಕಿ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಕನಿಷ್ಠ 5 ಅದಕ್ಕಿಂತ ಹೆಚ್ಚು ಆರ್ಟಿಕಲ್ಗಳಿದೆ. ಆದರೆ ಭಾರತ ಸಂವಿಧಾನದ ಏಕೈಕ ಭಾಗ 20, ಇದರಲ್ಲಿ ಒಂದೇ ಆರ್ಟಿಕಲ್ ಇದೆ. ಅದು ಆರ್ಟಿಕಲ್ 368. ಆರ್ಟಿಕಲ್ 368 ಒಂದು ಭಾಗ. ಆ ಭಾಗದಲ್ಲಿ ಒಂದೇ ಆರ್ಟಿಕಲ್. ಅದು ಯಾವುದಾದ್ರೂ ಇದ್ದರೆ ಅದು ಒಂದೇ ಒಂದು ಭಾಗ. ದಟ್ ಈಸ್ ಪಾರ್ಟ್ 20 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರಲ್ಲಿರ್ತಕ್ಕಂಥ ಆರ್ಟಿಕಲ್ ಸಂಖ್ಯೆ 368. ಇದು ನಿಮಗೆ ಪರೀಕ್ಷೆಯಲ್ಲಿ ಬರಲ್ಲ, ಸುಮ್ಮನೆ ಕಾಮನ್ ಆಗಿ ತಿಳ್ಕೊಳ್ಳೋಕ್ಕೆ ಹೇಳಿದೆ. ಮತ್ತು ಇದರಿಂದ ನೀವು ಚೆನ್ನಾಗಿ ಇದನ್ನು ನೆನಪಿಟ್ಕೋಬಹುದು. ಏನು ಹೇಳುತ್ತೆ ಇದು ಆರ್ಟಿಕಲ್ 368? ಇದರಲ್ಲೇ ಕ್ಲಾಸ್ ಮಾಡಿದ ನಾವು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂಥೇಳಿ. ಬೇಸಿಕ್ ಆರ್ಟಿಕಲ್ 368 ಏನಿದೆ ಅಂದರೆ, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದಕ್ಕಾಗಿ ಪ್ರಕ್ರಿಯೆ. ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಇದು. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದರ ಪ್ರಕ್ರಿಯೆ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಬರೀ ತಿದ್ದುಪಡಿ ಮಾಡತಕ್ಕಂತಹ ವಿಧಾನವನ್ನು ಹೇಳಿದರು. ಹಲವಾರು ಕೇಸ್ಗಳಲ್ಲಿ ಹಾಗಾದರೆ ಏನನ್ನು ತಿದ್ದುಪಡಿ ಮಾಡಬಹುದು, ಏನನ್ನು ತಿದ್ದುಪಡಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ಸಾಕಷ್ಟು ಪ್ರಕರಣಗಳಾದವು. ಆ ಪ್ರಕರಣಗಳನ್ನು ತರಗತಿಯ ಅಂತ್ಯದಲ್ಲಿ ಹೇಳ್ತೀನಿ ನಿಮಗೆ. ಇದನ್ನು ಸೇರಿಸಿದ್ರೆ ಯಾವಾಗಂದರೆ, ಸಂವಿಧಾನಕ್ಕೆ 24ನೇ ತಿದ್ದುಪಡಿ ಮಾಡಿ 1971ರಲ್ಲಿ 368ನೇ ವಿಧಿಗೆ ಈ ವಾಕ್ಯವನ್ನು ಸೇರಿಸಿದರು. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರ ಮತ್ತು ಅದರ ಪ್ರಕ್ರಿಯೆ ಅಂತಕ್ಕಂಥ ಶಬ್ದನ ಸೇರಿಸಿದರು. ನೀವಿಲ್ಲಿ ಮತ್ತೊಂದು ತಿದ್ದುಪಡಿಯನ್ನು ತಿಳ್ಕೊಂಡ್ರಿ. ನೋಡಿ, ಭಾಗವನ್ನು ತಿಳಿತಾ ಆರ್ಟಿಕಲ್ ತಿಳಿತಾ ಇದ್ರಿ, ತಿದ್ದುಪಡಿ ತಿಳಿತಾ ಇದ್ರಿ, ವಿಷಯ ತಿಳಿತಾ ಇದ್ರಿ. ಇಷ್ಟು ಸಮಗ್ರವಾಗಿ ಅಧ್ಯಯನವನ್ನು ತಾವು ಮಾಡ್ತಾ ಹೋಗಬೇಕು. ಓಕೆ, 368 ಕ್ಲಾಸ್ 2 ಏನು ಹೇಳ್ತದೆ ಅಂದರೆ, ತಿದ್ದುಪಡಿ ಮಾಡುವ ವಿಧಾನವನ್ನು ಹೇಳಿತು. ಹೌದಾ? ಇದನ್ನು ಕೂಡ ಹೇಳಿದ್ದು 1971ನೇ ಇಸ್ವಿಯಲ್ಲಿ. ಸಂಸತ್ತಿನ ಯಾವುದೇ ಸದನದಲ್ಲಿ ತಿದ್ದುಪಡಿಯನ್ನು ಮಾಡುವುದನ್ನು ಪ್ರಾರಂಭಿಸಬಹುದು. ಅಂದರೆ ಸಂಸತ್ತಿನಲ್ಲಿ 2 ಸದನಗಳಿದೆ. ಒಂದು ಲೋಕಸಭೆ ಇದೆ, ಇನ್ನೊಂದು ರಾಜ್ಯಸಭೆ ಇದೆ. ಓಕೆ, ಈ ಸಂವಿಧಾನದ ತಿದ್ದುಪಡಿಯನ್ನು ಲೋಕಸಭೆಯಿಂದಲೂ ಪ್ರಾರಂಭಿಸಬಹುದು ಅಥವಾ ರಾಜ್ಯಸಭೆಯಿಂದಲೂ ಕೂಡ ಪ್ರಾರಂಭಿಸಬಹುದು. ಏನು ತೊಂದರೆ ಇಲ್ಲ. ಆದರೆ ರಾಜ್ಯಗಳ ವಿಧಾನಮಂಡಲದಲ್ಲಿ ಸಂವಿಧಾನದ ತಿದ್ದುಪಡಿ ಮಾಡುವ ಮಸೂದೆ ಅಥವಾ ಬಿಲ್ಲನ್ನು ಮಂಡಿಸುವುದಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಹೊರತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂಥೇಳಿ ಸಾಮಾನ್ಯವಾಗಿ ನಾವಿಲ್ಲಿ ಹೇಳಬಹುದು. ಈ ವಿಧಿಯ ಪ್ರಕಾರ 2 ರೀತಿಯ ತಿದ್ದುಪಡಿಗೆ ಅವಕಾಶ ಇದೆ. 2 ಟೈಪ್ಸ್ದಲ್ಲಿ ನಾವು ತಿದ್ದುಪಡಿ ಮಾಡಬಹುದು ಭಾರತದ ಸಂವಿಧಾನವನ್ನು. ಆದರೆ ಟೋಟಲ್ ಆಗಿ 3 ಟೈಪ್ ತಿದ್ದುಪಡಿ ಮಾಡಬಹುದು. ಓಕೆ, ಬಟ್ ಈ ಒಂದು ಆರ್ಟಿಕಲ್ ಪ್ರಕಾರ, ಆರ್ಟಿಕಲ್ 368 ಕ್ಲಾಸ್ 2 ಪ್ರಕಾರ 2 ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಇನ್ನೊಂದು ರೀತಿಯ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಅದು ಈ ಆರ್ಟಿಕಲ್ನಿಂದ ಹೊರತುಪಡಿಸಿದೆ. ಅದು ಯಾವುದು ಅಂತ ಹೇಳಿ ನಾನು ಕೊನೆಗೆ ಹೇಳ್ತೀನಿ. ಈ ಒಂದು ಆರ್ಟಿಕಲ್ ಪ್ರಕಾರ ತಿದ್ದುಪಡಿ ಮಾಡತಕ್ಕಂತಹ 2 ವಿಧಾನಗಳನ್ನು ನಾವೀಗ ಚರ್ಚೆ ಮಾಡೋಣ. ವಿಶೇಷ ಬಹುಮತದ ಮೂಲಕ. ಯಾವ ಬಹುಮತ? ವಿಶೇಷ ಬಹುಮತ. ಇದನ್ನು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ. ಬೈ ಸ್ಪೆಷಲ್ ಮೆಜಾರಿಟಿ ಅಂದರೆ ಸದನದ ಒಟ್ಟು ಸದಸ್ಯರ ಬಹುಮತದಿಂದ ಮತ್ತು ಆ ಸದನದ ಸದಸ್ಯರ ಪೈಕಿ ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ 2/3 ಕಡಿಮೆ ಇಲ್ಲದಂತೆ ಅಂತಕ್ಕಂಥದ್ದು ವಿಶೇಷ ಬಹುಮತ. ಅಂದರೆ ದಿಸ್ ಈಸ್ ಸ್ಪೆಷಲ್ ಮೆಜಾರಿಟಿ. ಅಂದರೆ ಒಟ್ಟು ಸದಸ್ಯರ ಬಹುಮತ. ಭಾರತದ ಲೋಕಸಭೆಯಲ್ಲಿ 543 ಒಟ್ಟು ಸದಸ್ಯರ ಸಂಖ್ಯೆ ಇದೆ.
ಈ ಹಿಂದೆ ನಾವು 545 ಅಂತ ಹೇಳ್ತಿದ್ವಿ. ಯಾಕಂದರೆ 2 ಹೆಚ್ಚಿಗೆ ಇತ್ತು. ಯಾಕೆ ಹೆಚ್ಚಿಗೆ ಇತ್ತಂದರೆ ಇಬ್ಬರು ಜನ ಆಂಗ್ಲೋ ಇಂಡಿಯನ್ನರು ಇದ್ದರು. ಆದರೆ 2020ನೇ ಇಸ್ವಿಯಲ್ಲಿ ಒಂದು ತಿದ್ದುಪಡಿ ಮಾಡುವ ಮೂಲಕ ಆಂಗ್ಲೋ ಇಂಡಿಯನ್ನರಿಗೆ ಇರತಕ್ಕಂಥ ಮೀಸಲಾತಿಯನ್ನು ತೆಗೆದು ಹಾಕಲಾಯಿತು. ಸೊ ದಟ್ ಈಗ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆ 543. ಪ್ರಸ್ತುತ 18ನೇ ಲೋಕಸಭಾ ಚುನಾವಣೆ ನಡೆದಿದೆ. ಅಲ್ಲಿ 543 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಹಾಗಾದರೆ 543ರಲ್ಲಿ ಬಹುಮತ ಅಂದರೆ ಎಷ್ಟು ತಿಳ್ಕೊಬೇಕು ನೀವು. ಈಗ ಲೋಕಸಭೆ ಚುನಾವಣೆ ನಡೆದಿದೆ, ಯಾವ ಪಕ್ಷ ಗೆದ್ದಿತು ಅಂತ ತಿಳ್ಕೊಳ್ಳೋದಕ್ಕೆ ಡಿವೈಡೆಡ್ ಬೈ 2 ಮಾಡಬೇಕು ನೀವು. ಮೆಂಟಲ್ ಎಬಿಲಿಟಿ ಗೊತ್ತಿರಬೇಕು. 2 1 2 2 4 2 7 14 2 1 2.5 271.5 ಅಂದರೆ ರೌಂಡೆಡ್ ಅಪ್ ಮಾಡಿದರೆ 272. ಇದು ಮ್ಯಾಜಿಕ್ ಸಂಖ್ಯೆ. ಈಗ ಎಲ್ಲ ಪತ್ರಿಕೆಗಳಲ್ಲಿ ನ್ಯೂಸ್ ಚಾನಲಲ್ಲಿ ತಪ್ಪೇ ಹೇಳ್ತಾ ಇದ್ದಾರೆ 273 ಅಂತೇಳಿ. ಬಟ್ 273 ಮೊದಲಿತ್ತು ಆಂಗ್ಲೋ ಇಂಡಿಯನ್ ಇದ್ದಾಗ. ಯಾಕಂದ್ರೆ 2 ಸೀಟ್ ಇದ್ವಲ್ಲ ಅವಾಗ. ಈಗ ತೆಗೆದು ಹಾಕಿರೋದನ್ನ. ಈಗ 272 ಈಸ್ ಮ್ಯಾಜಿಕ್ ನಂಬರ್. ಯಾವ ಪಕ್ಷ 272 ಮತ್ತು ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲುತ್ತದೆಯೋ ಕೇಂದ್ರ ಸರ್ಕಾರದಲ್ಲಿ ಅದೇ ಪಕ್ಷದ ವ್ಯಕ್ತಿ ಪ್ರಧಾನಮಂತ್ರಿ ಆಗ್ತಾನೆ. ದಟ್ ಈಸ್ 272 ಇಸ್ ದ ಮ್ಯಾಜಿಕ್ ಫಿಗರ್. ಮತ್ತೆ ಇದನ್ನು ನಾವು ಸರಳ ಬಹುಮತ ಅಂತ ಕರಿತೀವಿ. 272 ಅನ್ನು ನಾವೇನಂತ ಕರಿತೀವಿ? ಸರಳ ಬಹುಮತ ಅಂತ ಕರಿತೀವಿ. ಕ್ಲಿಯರ್ ಆಗಿರ್ಬೋದು ನಿಮಗೆ. ಇಲ್ಲಿ ನೋಡಿ, ಸದನದ ಒಟ್ಟು ಸದಸ್ಯರ ಬಹುಮತದಿಂದ ಅಂದರೆ 272 ಆಗಲೇಬೇಕು. ಓಕೆ, ದಿಸ್ ಇಸ್ ಕಡ್ಡಾಯ. ಇದು ಒಂದು ಸಂವಿಧಾನದಲ್ಲಿ ನೀವೇನಾದರೂ ತಿದ್ದುಪಡಿ ಮಾಡಬೇಕಾಗಿತ್ತಂದ್ರೆ ವಿಶೇಷ ಬಹುಮತದ ಮೂಲಕ 272 ಜನರು ಅದಕ್ಕೆ ಏನು ಹಾಕಬೇಕು? ವೋಟ್ ಹಾಕಲೇಬೇಕು. ಸದನದ ಸರಳ ಬಹುಮತ ಅಂದರೆ 272. ಓಕೆ, ಇದಂತರೂ ಕಂಪಲ್ಸರಿ ಇರಬೇಕು. ಸದಸ್ಯರಲ್ಲಿ ಜೊತೆಗೆ ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ 2/3 ಅಂದರೆ ಅಲ್ಲಿ ಒಂದು ವೇಳೆ ನಿಮಗೆ 400 ಜನ ಹಾಜರಿದ್ರಂದ್ರೆ, ಓಕೆ, 543 ಪೈಕಿ 400 ಜನ ಹಾಜರಿದ್ರಂದ್ರೆ 2/3 ಅಂತೆ. ಇಲ್ಲಿ ನೋಡಿ, ಹಾಜರಿದ್ದು ಶಬ್ದಕ್ಕೆ 400 ಜನ ಹಾಜರಿದ್ದಾರೆ. 2/3 ಅಂದ್ರೆ ಇಲ್ಲಿ 2/3 ಹಾಕೊಂಡಿದ್ದೀವಿ. ಈಗ ನಾವು ಕಡ್ತಾ ಹೊಡೆಯೋಣ. 3 1 3, ಇಲ್ಲೂ ಕೂಡ 3 1 3, 1 ಉಳಿತು. 3 3 9, ಮತ್ತೊಂದು ಉಳಿತು. 3 3 9, 133 ಪಾಯಿಂಟ್ ಸಮಥಿಂಗ್ ಬರ್ತದೆ. ನಾವು ಇಗ್ನೋರ್ ಮಾಡೋಣ ಅದನ್ನು. 133 ಎರಡಲೇ ಎಷ್ಟಾಗತ್ತೆ? 266 ಜನ ಆಗತ್ತೆ. ಆವಾಗ ಈ ಬಿಲ್ ಏನಾಗಲ್ಲ, ಪಾಸ್ ಆಗೋದಿಲ್ಲ. ಯಾಕಂದರೆ 272 ಜನ ಮಿನಿಮಮ್ ಫಿಗರ್ ಬರಲೇಬೇಕು. ಓಕೆ, ಇಲ್ಲಿ 400 ಜನ ಹಾಜರಿದ್ದಾರೆ. ಅದರಲ್ಲಿ 2/3 ಅಂದರೆ 266 ಆಗತ್ತೆ. ಬಟ್ ಈ ಬಿಲ್ ಏನಾಗಲ್ಲ, ಪಾಸ್ ಆಗೋದಿಲ್ಲ. ಒಂದು ವೇಳೆ 400 ಜನ ಅಲ್ಲಿ ಇದ್ದಾಗ್ಯೂ ಕೂಡ 272 ಜನ ಪರವಾಗಿ ವೋಟ್ ಹಾಕಿದ್ರು ಅಂದರೆ ಆವಾಗ ಆ ಬಿಲ್ ಪಾಸ್ ಆಗತ್ತೆ. ಇದು ನಿಮಗೆ ಕನ್ಫ್ಯೂಷನ್ ಆಗಿದ್ರೆ ಮತ್ತೊಂದ್ಸರಿ ಹೇಳ್ತೀನಿ ಕೇಳಿ. ಸದನದ ಒಟ್ಟು ಸದಸ್ಯರ ಬಹುಮತದಿಂದ ಅಂದರೆ ಬಹುಮತ ಎಷ್ಟು? 272. ಸದನದ ಬಹುಮತ 272. ಬಹುಮತ ಅಂದರೆ ಒಂದು ಸಂಖ್ಯೆ ಇರುತ್ತಲ್ಲ, ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ಬಹುಮತ ಸಿಗ್ತದೆ. ಅದಕ್ಕೊಂದು +1 ಆ್ಯಡ್ ಮಾಡಬೇಕು. ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ ಹಾಜರಿದ್ದಾರೆ. ಎಷ್ಟು ಜನ ಹಾಜರಿದ್ದಾರೆ? 400 ಜನ ಹಾಜರಿದ್ದಾರೆ. ಮತ ಕೊಡುವ ಸದಸ್ಯರ 2/3 ಕಡಿಮೆ ಇಲ್ಲದಂತೆ. 2/3 ಕಡಿಮೆ ಇಲ್ಲದಂತೆ. 400 ಜನ ಹಾಜರಿದ್ದಾರೆ. 2/3 ಮಾಡಿದ್ರೆ 266 ಆಗ್ತದೆ. ಈ ಬಿಲ್ ಪಾಸ್ ಆಗ್ಬೋದು. 2/3 ಹೆಚ್ಚಾಯಿತು. 266 + 1 ತೊಗೊಳ್ಬೇಕಾರೆ 267 ಆಯಿತು. ಬಟ್ ಈ ಸಂಖ್ಯೆಗಿಂತ ಕಡಿಮೆ ಇದೆ. ಕಡಿಮೆ ಇದ್ದಾಗ 2/3 ಜನ ಮತ ಹಾಕಿದರೂ ಕೂಡ ಆ ಬಿಲ್ ಏನಾಗ್ತದೆ? ಪಾಸ್ ಆಗೋದಿಲ್ಲ. ಅದೇ 400 ಜನ ಹಾಜರಾಗಿ 272 ಜನ ಪರವಾಗಿ ವೋಟ್ ಹಾಕಿದ್ರೆ ಆ ಬಿಲ್ ಪಾಸ್ ಆಗ್ತದೆ. 273 ಜನ ಪರವಾಗಿ ವೋಟ್ ಹಾಕಿದ್ರೆ ಆ ಬಿಲ್ ಪಾಸ್ ಆಗುತ್ತೆ. ಸೊ ದಟ್ ಈ ಒಂದು ಸ್ಥಿತಿಯನ್ನು ನಾವೇನಂತ ಕರಿತೀವಿ ಅಂದರೆ ಸಂವಿಧಾನದ ಅನಮ್ಯ ಲಕ್ಷಣ ಅಂತ ಕರಿತೀವಿ. ಸಂವಿಧಾನದ ಅನಮ್ಯ ಲಕ್ಷಣ. ಸಂವಿಧಾನಕ್ಕೆ, ನಮ್ಮ ಭಾರತ ಸಂವಿಧಾನಕ್ಕೆ 2 ತರಹದ ಲಕ್ಷಣಗಳದಾವೆ. ಒಂದು ನಮ್ಯ ಲಕ್ಷಣ, ಇನ್ನೊಂದು ಅನಮ್ಯ ಲಕ್ಷಣ ಅಂತ. ಸಂವಿಧಾನವನ್ನು ಅತ್ಯಂತ ಸರಳವಾಗಿಯೂ ತಿದ್ದುಪಡಿ ಮಾಡ್ಬೋದು. ತಿದ್ದುಪಡಿ ಮಾಡುವ ವಿಧಾನ ಕಷ್ಟಕರವೂ ಆಗಿದೆ.
ಕೇವಲ ಸರಳ ಬಹುಮತದಿಂದ ಅಂತಂದರೆ 272 ಜನ ಎಸ್ ಅಂದ್ರೆ ಆ ಒಂದು ಪ್ರಕ್ರಿಯೆ ಮುಗಿದು ಹೋಯಿತು. ಬಟ್ ಆ ಒಂದು ತಿದ್ದುಪಡಿ ಪ್ರಕ್ರಿಯೆ 368ರಲ್ಲಿ ವ್ಯಾಖ್ಯಾನಿಸಿಲ್ಲ. 368ರಲ್ಲಿ ವ್ಯಾಖ್ಯಾನಿಸಿರ್ತಕ್ಕಂಥದ್ದು 2 ರೀತಿ ಯಾವುದಂದರೆ, ಒಟ್ಟು ಸದಸ್ಯರ ಬಹುಮತ ಸರಳ ಬಹುಮತನ ಆಗಬೇಕು, ಜೊತೆಗೆ ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ 2/3 ಕೂಡ ಅಲ್ಲೇನಾಗಿರಬೇಕು, ಜನರು ಮತ ಹಾಕಿರಬೇಕು. ಅಂಡರ್ಸ್ಟ್ಯಾಂಡ್? ಉದಾಹರಣೆ ತಿಳ್ಕೊಳ್ಳೋಣ. ಅಲ್ಲಿ 500 ಜನ ಹಾಜರಿರ್ತಾರೆ, ಇಂಟು 2/3 ಅನ್ಕೊಳ್ಳೋಣ. 3 ಒಂದ್ಲೆ ಇಲ್ಲೊಂದು 3 ಒಂದ್ಲೆ ಬರ್ತದೆ, 2 ಉಳಿತೈತಿ. 3 3 21, 3 6 ಎಷ್ಟು, 3 6 18, 3 21, 3 21, ಸಾರಿ 3 21 ಸಮಥಿಂಗ್ 270 ಸಮಥಿಂಗ್ ಬರ್ತದೆ. 270 ಇಂಟು 2 ಎಷ್ಟಾಯಿತು, 340. ನೋಡಿ, ಈ ಥರ ಸ್ಥಿತಿಗತಿಗಳಾದಾಗ ಎರಡೂ ಕಡೆ ಬಿಲ್ ಪಾಸ್ ಆದಾಗ ಇಲ್ಲಿ 272 ನಂಬರು ಬಂತು, ಅದರಲ್ಲಿ 340 ಬಂತು. ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ 2/3 ಆಗಲೇಬೇಕು. ಆ ಸಂಖ್ಯೆ 272 ದಾಟಲೇಬೇಕು. ಸಾಮಾನ್ಯವಾಗಿ ತಿಳ್ಕೊಳ್ಳಿ, 272 ಪ್ಲಸ್ ಆದಾಗ ಮಾತ್ರ ಏನಾಗ್ತದ, ತಿದ್ದುಪಡಿ ಆಗ್ತದ. ಸಬ್ಜೆಕ್ಟ್ ಟು ಕಂಡೀಷನ್, ಹಾಜರಿರ್ತಕ್ಕಂತಹ ಸದಸ್ಯರ ಪೈಕಿ 2/3 ಏನಾಗಿರಬೇಕು, ಮತ ಹಾಕಿರಬೇಕು. ಆ ಸಂಖ್ಯೆ 272ಕ್ಕಿಂತ ಹೆಚ್ಚಿರಬೇಕು. ಇದನ್ನು ನಾವು ವಿಶೇಷ ಬಹುಮತ ಅಂಥೇಳಿ ಕರಿತೀವಿ. ಓಕೆ, ಇನ್ನು 2ನೇ ಟೈಪ್ ಏನಂದರೆ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳು. ನೋಡಿ, ವಿಶೇಷ ಬಹುಮತ ಇನ್ಕ ತನಕ ನಾ ಏನು ಹೇಳಿದ್ನಲ್ಲ ಅದೆಲ್ಲ ಆಗಬೇಕು. ಸದಸ್ಯರ ಬಹುಮತದಿಂದ ಆಗಬೇಕು. ಮತ ಕೊಡುವ ಸದಸ್ಯರ, ಹಾಜರಿದ್ದು ಮತ ಕೊಡುವ ಸದಸ್ಯರ 2/3 ಇದಕ್ಕಿಂತ ಹೆಚ್ಚಿರಬೇಕು. ಇದು 1ನೇ ಪಾಯಿಂಟ್ ಕ್ಲಿಯರ್ ಆಗಿರ್ಬೇಕು. ಇಲ್ಲೇನೆ 1+2 ಬರ್ತವೆ, ತಿಳಿತಾ? ಇನ್ನು 3ನೇದು ಏನಂದರೆ ಇದರೊಂದಿಗೆ ರಾಜ್ಯಗಳಿಂದ ಸರಳ ಬಹುಮತದಿಂದ ಪಾಸ್ ಆಗಿರ್ಬೇಕು. ಒಟ್ಟಾರೆ ಈಗ ಪ್ರಸ್ತುತ 28 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಿದೆ. ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು 8 ಇದೆ. ಆದರೆ ವಿಧಾನಸಭೆಗಳನ್ನು ಒಳಗೊಂಡಿರ್ತಕ್ಕಂಥ ಕೇಂದ್ರಾಡಳಿತ ಸಂಖ್ಯೆಗಳ ಸಂಖ್ಯೆ ಎಷ್ಟಿದೆ? 3 ಇದೆ. ಯಾವುದ್ಯಾವುದಪ್ಪ? ದೆಹಲಿ ಇದೆ, ಆಮೇಲೆ ಪಾಂಡಿಚೇರಿ ಇದೆ, ಪ್ರಸ್ತುತ ಈಗ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದೆ. ಇನ್ನು ಸೆಪ್ಟೆಂಬರ್ ತಿಂಗಳೊಳಗಾಗಿನೇ ಅದಕ್ಕೆ ರಾಜ್ಯದ ಸ್ಥಾನಮಾನ ಕೊಡಿ ಅಂಥೇಳಿ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ. ಅಷ್ಟರಲ್ಲಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ಕೂಡ ನಡೆಸಿದೆ. ನೋಡಿ ಎಷ್ಟು ಟಫ್ ಇದೆ ನೋಡಿ. ಇದು ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಇಷ್ಟೊಂದು ನಾವು ಕಷ್ಟಪಡಬೇಕು. ಜೊತೆಗೆ ಈ ತಿದ್ದುಪಡಿಗಳು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಸಪರೇಟ್ ಆಗಿ ಪಾಸ್ ಆಗಬೇಕು. ಈ ಜಂಟಿ ಅಧಿವೇಶನವನ್ನು ಕರೆಯಕ್ಕೆ ಬರುವುದಿಲ್ಲ. ಸಂವಿಧಾನದ ತಿದ್ದುಪಡಿ ಮಾಡುವಾಗ ಜಂಟಿ ಅಧಿವೇಶನವನ್ನು ಕರೆಯಲು ಬರುವುದಿಲ್ಲ. ಇದು ಸಂವಿಧಾನದ ಅನನ್ಯ ಲಕ್ಷಣ. ಅಂದರೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನ ಅನನ್ಯವಾಗಿದೆ. ರಿಜಿಡ್ ಅಂತ ಕರಿತೀವಿ, ಅದನ್ನ ರಿಜಿಡ್ ಆಗಿದೆ. ಅಷ್ಟು ಈಸಿಯಾಗಿ ಆಗೋದಿಲ್ಲ. ನೋಡಿ, GST ಅಂತಕ್ಕಂಥದ್ದೊಂದು ತಿದ್ದುಪಡಿ ಆಗಿ 2017ರಲ್ಲಿ ನಮ್ಮಲ್ಲಿ ಕಾನೂನು ಬರಬೇಕಾಗಿತ್ತಂದರೆ, ಸಂವಿಧಾನದ 101ನೇ ತಿದ್ದುಪಡಿ ಬರಬೇಕಾಗಿತ್ತಂದರೆ ಎಷ್ಟು ಕಷ್ಟ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗೇ ಆ ಒಂದು ತಿದ್ದುಪಡಿಗೆ ಮುಹೂರ್ತ ಹಾಕಿದರು. ಆದರೆ ಅದಾಗಲಿಲ್ಲ. 2017 ಇಸ್ವಿ ತನಕ ಅದಾಗಲಿಲ್ಲ. ಸೊ ದ್ಯಾಟ್ ನಮ್ಮ ಭಾರತ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡ್ತಕ್ಕಂತಹ ವಿಧಾನಗಳು ನಮ್ಯವೂ ಆಗಿವೆ, ನಮ್ಮೆ ಯಾವುದಿದೆ ಅಂತೇಳಿ ಮುಂದೆ ಹೇಳ್ತೀವಿ. ಜೊತೆಗೆ ಸಂಸತ್ತಿನಲ್ಲಿ ಬಹುಮತದೊಂದಿಗೆ ಪಾಸ್ ಆಗಿರುವ ಮಸೂದೆ ರಾಷ್ಟ್ರಪತಿಯವರಿಂದ ಅಂಗೀಕಾರ ಪಡೆದು ಸಂವಿಧಾನಕ್ಕೆ ತಿದ್ದುಪಡಿ ಆಗುತ್ತದೆ. ಓಕೆ, ಈ ಒಂದು ಟೋಟಲ್ ನಮ್ಮಲ್ಲಿ 31 ವಿಧಾನಸಭೆಗಳಿದೆ. ಅದರಲ್ಲಿ 2 ಅಂದರೆ ಡಿವೈಡ್ ಬೈ 2, 2 ಒಂದ್ಲೆ 2 16 ರಾಜ್ಯಗಳಲ್ಲಿ ಪಾಸ್ ಆಗಬೇಕು. ಅಲ್ಲಿ ಸರಳ ಬಹುಮತ ಇದೆ. ಸರಳ ಬಹುಮತ ಅಂದರೆ ನಮ್ಮಲ್ಲಿ 224 ಸ್ಥಾನಗಳಿದೆ ಕರ್ನಾಟಕದಲ್ಲಿ. ಡಿವೈಡ್ ಬೈ 2 ಮಾಡಿ 2 ಒಂದ್ಲೆ 2 ಪ್ಲಸ್ 1 113 ಜನ ಆ ತಿದ್ದುಪಡಿಯ ಪರವಾಗಿದ್ರೆ ಅದರದು ಪಾಸ್ ಆಗಿಬಿಡ್ತದೆ. ಇದು ಸರಳ ಬಹುಮತ. ಇದು ಸಂವಿಧಾನದ ನಮ್ಯ ಲಕ್ಷಣ ನೋಡ್ರಿ. ಇದು ನಮ್ಯ ಅಂದ್ರೆ ಫ್ಲೆಕ್ಸಿಬಲ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಅಂತ ಹೇಳ್ತಿರ್ತೀವಿ ನಾವು ಸಂವಿಧಾನದ ಲಕ್ಷಣ ಹೇಳುವಾಗ. ಇಲ್ಲಿ ನೀವು ನಮ್ಯ ಅಂದರೆ ಏನು, ಅನಮ್ಯ ಅಂದ್ರೇನು, 2 ವರ್ಡ್ಗಳಿಗೆ ನಿಮಗೆ ಇವತ್ತು ಗೊತ್ತಾಯಿದೆ. ಒಂದು ಲೋಕಸಭೆಯಲ್ಲಿ ಸ್ಟಾರ್ಟ್ ಆಗಿ ರಾಜ್ಯಸಭೆಯಲ್ಲಿ ಪಾಸಾಗಿ
ಅರ್ಧದಷ್ಟು ರಾಜ್ಯಗಳಲ್ಲಿ ಪಾಸಾಗಿ ರಾಷ್ಟ್ರಪತಿಗೆ ಹೋಗಿ ಅಂಗೀಕಾರ ಪಡೆದಾಗ ಒಂದು ಸಂವಿಧಾನದ ತಿದ್ದುಪಡಿ ಆಗತ್ತೆ. ಇದು ಆರ್ಟಿಕಲ್ 368 ಕ್ಲಾಸ್ 2. ಆರ್ಟಿಕಲ್ 368 ಕ್ಲಾಸ್ 2 ಹೇಳ್ತದ ಇದನ್ನ, ಈ ತಿದ್ದುಪಡಿ ವಿಧಾನವನ್ನ, ಕ್ಲಾಸ್ ಅನ್ನ ನೆನಪಿಟ್ಕೊಳ್ಳಿ. ಇನ್ಮೇಲೆ ಆರ್ಟಿಕಲ್ 368 ಕ್ಲಾಸ್ 3 ಏನು ಹೇಳುತ್ತೆ? ಬಹಳ ಇಂಪಾರ್ಟೆಂಟು. 13ನೇ ವಿಧಿಯನ್ನ ಈ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡಲು ಬರುವುದಿಲ್ಲ. ನೀವು ಈಗಾಗಲೇ ಫಂಡಮೆಂಟಲ್ ರೈಟ್ಸ್ ಅನ್ನ ತಿಳ್ಕೊಂಡಿದ್ದೀರಿ. ಎಸ್ ವಿ ಪಾಟೀಲ್ ಸರ್ ಹೇಳಿದ್ದಾರೆ 12ರಿಂದ ನಿಮಗೆ 32 ತನಕ ಏನೋ ವಿಷಯವನ್ನು ವಿಸ್ತರಿಸಿದ್ದಾರೆ. ನೆಕ್ಸ್ಟ್ ಅದು ನಿಮಗೆ 32ನೇದು ಏನಿದೆ ನಿಮಗೆಲ್ಲ ಗೊತ್ತಿದೆ, ಏನು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಅಲ್ಲಿವರೆಗೆ ಡೀಟೇಲ್ ಆಗಿ ನಿಮಗೆ ಪಾಠವನ್ನು ಮಾಡ್ಯಾರವರು. 12ನೇ ಆರ್ಟಿಕಲ್ ಓಕೆ ರಾಜ್ಯದ ಅರ್ಥವನ್ನು ಹೇಳ್ತದ. 13ನೇ ಆರ್ಟಿಕಲ್ ನೋಡಿ, 13ನೇ ಆರ್ಟಿಕಲ್ ಬಂತಿಲ್ಲಿ. 13ನೇ ವಿಧಿಯನ್ನ ಈ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡಲು ಬರುವುದಿಲ್ಲ. 13ನೇ ವಿಧಿ ಏನು ಹೇಳುತ್ತೆ? ಈ ಭಾಗದಲ್ಲಿರ್ತಕ್ಕಂತಹ ಆರ್ಟಿಕಲ್ಸ್ಗಳನ್ನ ತಿದ್ದುಪಡಿ ಮಾಡುವ ಅಧಿಕಾರ ರಾಜ್ಯಕ್ಕೆ ಇರುವುದಿಲ್ಲ ಅಂತ ಹೇಳ್ತದ. ಸೊ ದಟ್ ಈ ಒಂದು ಆರ್ಟಿಕಲ್ 368 ಕ್ಲಾಸ್ 3 13ನೇ ಆರ್ಟಿಕಲ್ ಅನ್ನ ಸಂರಕ್ಷಣೆ ಮಾಡುತ್ತದೆ. 13ನೇ ಆರ್ಟಿಕಲ್ಗಾಗಿ 368(3) ಇದೆ. 368(3) ಆರ್ಟಿಕಲ್ ಇರುವುದು 13ಕ್ಕಾಗಿ. ಓಕೆ, ಒಂದು ಆರ್ಟಿಕಲ್ ಇನ್ನೊಂದಕ್ಕೆ ರಕ್ಷಣೆ ಕೊಡ್ತಾ ಇದೆ ನೋಡಿ. ಇದು 1971ರಲ್ಲಿ 24ನೇ ತಿದ್ದುಪಡಿ ಪ್ರಕಾರ ನಾವು ಇದನ್ನ ಸೇರಿಸಿದ್ವಿ. ಆರ್ಟಿಕಲ್ 368(3), ಆರ್ಟಿಕಲ್ 368(2), ಆರ್ಟಿಕಲ್ 368(1) ಕೂಡ ಒಂದು ಸೆಂಟೆನ್ಸ್ ಅನ್ನು ಸೇರಿಸ್ತೀವಲ್ಲ, ಅದನ್ನು ಕೂಡ ಸೇರಿಸಿದ್ದು 24ನೇ ತಿದ್ದುಪಡಿ. ಇಲ್ಲೊಂದು ನೆನಪಿಟ್ಕೋಬೇಕು ನೀವು, ಸಂವಿಧಾನದ ಭಾಗ 20ರಲ್ಲಿ ಸಂವಿಧಾನದ ಭಾಗ 20ಕ್ಕೆ 24ನೇ ತಿದ್ದುಪಡಿ ಬಹಳ ಮುಖ್ಯವಾಗಿದೆ. ಆರ್ಟಿಕಲ್ 368 ಇದೆ, ಇದಕ್ಕೆ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇದೆ ಅಂತೇಳಿ ನೀವೀಗ ತಿಳ್ಕೊಂಡ್ರಿ. ನೆಕ್ಸ್ಟ್ ತಿಳ್ಕೊಳ್ಳೋಣ. ಆರ್ಟಿಕಲ್ 368 ಕ್ಲಾಸ್ 4 ಏನು ಹೇಳತ್ತಪ್ಪ? ಈ ಅನುಚ್ಛೇದದ ಮೇರೆಗೆ ತಿದ್ದುಪಡಿ ಮಾಡುವುದನ್ನು ಯಾವುದೇ ನ್ಯಾಯಾಲಯ ಪ್ರಶ್ನೆ ಮಾಡತಕ್ಕದ್ದಲ್ಲ. ಇಲ್ಲಿ ನಾವೇನು ಸಂವಿಧಾನದ ತಿದ್ದುಪಡಿಯನ್ನು ಮಾಡ್ತೀವಲ್ಲ, ಆರ್ಟಿಕಲ್ 368 ಪ್ರಕಾರ ಕ್ಲಾಸ್ 4 ಏನು ಹೇಳುತ್ತೆ ಅಂದರೆ, ಇಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂತಹ ವಿಧಾನವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಬರುವುದಿಲ್ಲ ಅಂತಕ್ಕಂಥದ್ದು ಹೇಳುತ್ತೆ. ಈ ವಿಧಿ ಹೊರತುಪಡಿಸಿ ಇನ್ನೊಂದು ರೀತಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಒಟ್ಟಾರೆಯಾಗಿ ಸಂವಿಧಾನವನ್ನು 3 ರೀತಿಯಿಂದ ತಿದ್ದುಪಡಿ ಮಾಡಬಹುದು. ಆರ್ಟಿಕಲ್ 368 ಪ್ರಕಾರ 2 ಥರ, ಇನ್ನೊಂದು ಈ ವಿಧಿಯನ್ನು ಹೊರತುಪಡಿಸಿ ಇನ್ನೊಂದು ಥರ ತಿದ್ದುಪಡಿ ಮಾಡಬಹುದು. ಒಟ್ಟು 3 ರೀತಿಯಲ್ಲಿ ತಿದ್ದುಪಡಿ ಮಾಡಬಹುದು. ಅದು ಯಾವ ತಿದ್ದುಪಡಿ ಅಂದರೆ ಸರಳ ಬಹುಮತ. ಸಂಸತ್ತಿನ ಸದನಗಳ ಅರ್ಧದಷ್ಟು ಸದಸ್ಯರು ಒಪ್ಪಿಗೆ ಪಡೆದು ತಿದ್ದುಪಡಿ ಮಾಡಬಹುದು. 272 ಜನ ಒಪ್ಪಿದ್ರಂದರೆ ಅಲ್ಲೇನು ಮಾಡಬಹುದು? ತಿದ್ದುಪಡಿ ಮಾಡಬಹುದು. ಇದು ಸರಳ ಬಹುಮತ. ಇದಕ್ಕೆ ಎಲ್ಲೂ ಕೂಡ ಪ್ಲೆಕ್ಜಿನಿಯನ್ 2/3 ಅಂತಿಲ್ಲ, ರಾಜ್ಯಗಳಿಗೆ ಹೋಗ್ಬೇಕಂತಿಲ್ಲ. ಎಷ್ಟು ಸಂವಿಧಾನವು ನಮ್ಯವಾಗಿದೆ ನೋಡಿ ನಮ್ಮ ಸಂವಿಧಾನ. ಅಲ್ಲಿ ನೋಡಿದರೆ ಅನಮ್ಯ ಅನ್ನೋದು ಗೊತ್ತಾಗತ್ತೆ ನಿಮಗೆ. ಸಂಸತ್ತಿನ ಸದನಗಳ ಅರ್ಧದಷ್ಟು ಸದಸ್ಯರು ಒಪ್ಪಿದರೆ ತಿದ್ದುಪಡಿ ಮಾಡಬಹುದು. ಇದು ನಮ್ಮ ಸಂವಿಧಾನದ ಯಾವ ಲಕ್ಷಣ ಆಗಿದೆ? ನಮ್ಯ ಲಕ್ಷಣ ಆಗಿದೆ. ಹಾಗಾದರೆ ಈ ಮೂಲಕ ತಿದ್ದುಪಡಿ ಮಾಡಬಹುದಾದ ವಿಷಯಗಳ್ಯಾವುದು? ಸರಳ ಬಹುಮತ. ಇಲ್ಲಿ ಆರ್ಟಿಕಲ್ ಏನು ಬರಂಗಿಲ್ಲ, 368 ಬರಂಗಿಲ್ಲ. ಇದು ಆರ್ಟಿಕಲ್ 368 ಹೊರತಾಗಿ ಸರಳ ಬಹುಮತದಿಂದ ಯಾವ್ಯಾವ ವಿಷಯಗಳನ್ನ ತಿದ್ದುಪಡಿ ಮಾಡಬಹುದು? ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ವಿಧಿ 2 ಹೇಳುತ್ತೆ. ನೀವು ಈಗಾಗಲೇ ಓದ್ಕೊಂಡಿದ್ದೀರಿ ಆರ್ಟಿಕಲ್ 2. ನೂತನ ರಾಜ್ಯಗಳ ರಚನೆ ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದುಗಳ ಅಥವಾ ಹೆಸರುಗಳ ಬದಲಾವಣೆ ಆರ್ಟಿಕಲ್ 3. ಹೊಳ್ಳೆ ಆರ್ಟಿಕಲ್ಗಳನ್ನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ ನೀವು. ಯಾಕೆ ಪಾಲಿಟಿ ಫ್ರಾಮ್ ಲಾಸ್ಟ್ ಪೇಜ್ ಬರಬೇಕಂದ್ರೆ ಆ ಎಲ್ಲ ಮೊದಲಿನ ಆರ್ಟಿಕಲ್ಸ್ಗಳನ್ನ ಇಲ್ಲಿ ಕಲಿತಾ ಹೋಗಿರಿ ನೀವು. ಅದು ರಿವಿಷನ್ ಆಗ್ತದೆ. ಈ ಆರ್ಟಿಕಲ್ಸ್ಗಳು ರಿವಿಷನ್ ಆಗ್ತಾವೆ. ಒಂದೇ ಕಲ್ಲಿಗೆ 2 ಹಾಕಿ ವಿಧಾನ ಪರಿಷತ್ ರಚನೆ ಮತ್ತು ಅದನ್ನು ರದ್ದುಗೊಳಿಸುವುದು. ನೋಡಿ, ಇದನ್ನು ಸ್ಟೇಟ್ ಗೌರ್ಮೆಂಟ್ದಲ್ಲಿ ಓದ್ತೀರಿ ನೀವು ಭಾಗ 6ರಲ್ಲಿ. ಹಾಗಾದರೆ ಇಲ್ಲಿ ಕಮೆಂಟ್ ಮಾಡಿ, ವಿಧಾನ ಪರಿಷತ್ ಪ್ರಸ್ತುತ ಭಾರತ ದೇಶದಲ್ಲಿ ಎಷ್ಟು ವಿಧಾನ ಪರಿಷತ್ತುಗಳಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಬೇಕು. 2ನೇ ಅನುಸೂಚಿ ನೋಡಿ, ಸಂವಿಧಾನದಲ್ಲಿ ಟೋಟಲ್ ಈಗ 12 ಅನುಸೂಚಿಗಳಿದೆ. 2ನೇ ಅನುಸೂಚಿಯನ್ನು
ತಿದ್ದುಪಡಿ ಮಾಡಬೇಕಾದ್ರೆ ಸರಳ ಬಹುಮತದಿಂದ ತಿದ್ದುಪಡಿ ಮಾಡ್ತಾರೆ. ಯಾವ ಬಹುಮತ? ಸರಳ ಬಹುಮತದಿಂದ ತಿದ್ದುಪಡಿ ಮಾಡ್ತಾರೆ. ಸಂಸತ್ತಿನ ಕೋರಮ್ ಎಷ್ಟಿರ್ಬೇಕಪ್ಪ? ಸಂಸತ್ತಿನಲ್ಲಿ 543 ಜನ ಇದ್ದಾರೆ. ಕೋರಮ್ ಎಷ್ಟು ಪರ್ಸೆಂಟ್ ಇರಬೇಕು? 10%. ಕೋರಮ್ ಅಂದ್ರೆ ಏನು? ಸಭೆ ನಡೆಸಲು ಎಷ್ಟು ಸದಸ್ಯರು ಇರಬೇಕು ಹೇಳ್ತಕ್ಕಂಥದ್ದು ಕೋರಮ್. ಅಂದ್ರೆ 55 ಜನ ಆ ಸಭೆಗೆ ಬಂದ್ರೆ ಮಾತ್ರ ಸೆಷನ್ ನಡೀತದಿಲ್ಲ, ಸೆಷನ್ ನಡೆಯಂಗಿಲ್ಲ. ಅದನ್ನು ತಿದ್ದುಪಡಿಯನ್ನು ಸರಳ ಬಹುಮತದಿಂದ ಮಾಡಬಹುದು. ಸಂಸತ್ತಿನ ಸದಸ್ಯರ ಸಂಬಳ ಮತ್ತು ಭತ್ಯೆ ನಿಮಗೆಲ್ಲ ಗೊತ್ತಾ? ಸಂಬಳ ಮತ್ತು ಭತ್ಯೆಗಳು ಹೆಚ್ಚು ಕಡಿಮೆ ಆಗೋದು ಒಂದೇ ದಿನದಲ್ಲಿ ಬೆಳಕು ಹರಿಯೋದ್ರೊಳಗೆ ಆಕೈತಿ ಅಂತ ಹೇಳ್ತೀವಿ ನಾವು, ಯಾಕಂದ್ರೆ ಅದು ಸರಳ ಬಹುಮತ. ಸಂಸತ್ತಿನ ನಿಯಮಗಳು, ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ಸದಸ್ಯರ ಭಾಗ್ಯಗಳು, ಪ್ರಿವಿಲೇಜಸ್ ಆಫ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್, ಅವರಿಗೆ ಏನೇನು ಭಾಗ್ಯಗಳನ್ನ ಕೊಟ್ಟಿದಾರಲ್ಲ, ಪ್ರಿವಿಲೇಜ್ ಕೊಟ್ಟರಲ್ಲ, ಅದು ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಸಂಸತ್ನಲ್ಲಿ ಇಂಗ್ಲಿಷ್ನ ಬಳಕೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಅದನ್ನು ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಮೊದಲಿಗೆ ನಮ್ಮಲ್ಲಿ 31 ಅಂತಿತ್ತು, ಈಗ 33+1 ಮಾಡಿ 34 ಮಾಡಿದ್ದಾರೆ. ಇತ್ತೀಚೆಗೆ ಸಂಸತ್ತು 34 ಜನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಇರಬೇಕಂತ ಮಾಡಿದೆ. ಇದನ್ನ ತಿದ್ದುಪಡಿ ಮಾಡುವ ಅಧಿಕಾರ ಸರಳ ಬಹುಮತದಲ್ಲಿದೆ. ಸರ್ವೋಚ್ಚ ನ್ಯಾಯಾಲಯದ ವ್ಯಾಪ್ತಿ, ಸ್ಕೋಪ್ ಆಫ್ ಏನಪ್ಪ ಅದರ ಸ್ಕೋಪ್ ಏನಂತ ಹೇಳ್ತಕ್ಕಂಥದ್ದು ಸರಳ ಬಹುಮತ. ಅಧಿಕೃತ ಭಾಷೆಯ ಬಳಕೆ, ನಾಗರಿಕತ್ವ ಪಡೆಯುವುದು ಮತ್ತು ಕಸಿದುಕೊಳ್ಳುವುದು. ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಬಂದಿದೆಯಲ್ಲ, ಇದು ಇಲ್ಲಿ ನಿಮಗೆ ಕ್ಲಾರಿಫೈ ಆಯ್ತು ನೋಡಿ. ಮೊನ್ನೆ ಮೇಟಿ ಸರ್ ಆದರೂ ಹೇಳಿದ್ರೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಿಗೆ ತಿದ್ದುಪಡಿ ಸಂಖ್ಯೆ ಏನಾದರೂ ಕೊಟ್ಟಿದ್ದಾರಾ? ಕೊಟ್ಟಿಲ್ಲಲ್ಲ. ಯಾಕೆ ಕೊಟ್ಟಿಲ್ಲ ಅಂದರೆ ಅದು ಸರಳ ಬಹುಮತದಿಂದ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ಸಂಖ್ಯೆ ಕೊಡಲೇಬೇಕಂತಿಲ್ಲ. ಆಲ್ಮೋಸ್ಟ್ ಸರಳ ಬಹುಮತದಿಂದ ಏನಾಗ್ತಾವ ಅದಕ್ಕೆ ಸಂಖ್ಯೆಗಳು ಇರೋದಿಲ್ಲ. ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಈಗ ನಿಮಗೆ. ಸಂಸತ್ತು ಮತ್ತು ವಿಧಾನಮಂಡಲಗಳ ಚುನಾವಣೆ ನಡೆಸ್ತಕ್ಕಂಥದ್ದು ಸರಳ ಬಹುಮತ. ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡ್ತಕ್ಕಂಥದ್ದು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂಗೆ. ಓಕೆ, ಈ ಎಲ್ಲ ವಿಷಯಗಳನ್ನು 6ನೆಯ ಅನುಸೂಚಿ, ಸಂವಿಧಾನದ 6ನೆಯ ಅನುಸೂಚಿ, ಇವುಗಳನ್ನೆಲ್ಲನೂ ಕೂಡ ಸರಳ ಬಹುಮತದಿಂದ ಏನು ಮಾಡ್ಬೋದು? ತಿದ್ದುಪಡಿ ಮಾಡಬಹುದು. ಇನ್ನು ನೆಕ್ಸ್ಟ್ 368ನೇ ವಿಧಿಯ ಪ್ರಕಾರ ತಿದ್ದುಪಡಿ ಮಾಡುವ ವಿಷಯಗಳು ಯಾವುದು? ಆರ್ಟಿಕಲ್ 368 ಪ್ರಕಾರ 2 ಥರ ತಿದ್ದುಪಡಿ ಮಾಡಬಹುದು. ಒಂದು ವಿಶೇಷ ಬಹುಮತ, ಮೂಲಭೂತ ಹಕ್ಕುಗಳನ್ನ ಮಾಡಬಹುದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಮಾಡಬಹುದು. ಸರಳ ಬಹುಮತ ಮತ್ತು ವಿಶೇಷ ಬಹುಮತ ಜೊತೆಗೆ ಅರ್ಧದಷ್ಟು ರಾಜ್ಯಗಳನ್ನು ಹೊರತುಪಡಿಸಿ ಯಾವ್ಯಾವ ಉಳಿತಾವಲ್ಲ ಅವೆಲ್ಲನೂ ಕೂಡ ಯಾವುದ್ರಾಗ ಬರ್ತವ? ವಿಶೇಷ ಬಹುಮತದ ಮೂಲಕ ಬರ್ತವೆ. ಈಗೇನು ಡಿಸ್ಕಸ್ ಮಾಡಿದ್ವಿ ಅದು, ಇನ್ನು ಮುಂದೇನು ಡಿಸ್ಕಸ್ ಮಾಡಕ್ಕೆ ಹೊಂಟಿವಿ ಅದು, ಅದರಲ್ಲಿ ಬರದೇ ಇರತಕ್ಕಂತಹ ವಿಷಯಗಳನ್ನು ನಾವು ವಿಶೇಷ ಬಹುಮತದಿಂದ ಮಾಡಬಹುದು. ಹಾಗಾದ್ರೆ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳು, ಇದು ನೋಡಿ ಭಾಳ ರಿಜಿಡ್ ಇದು. ಇದರಿಂದ ಏನೇನು ತಿದ್ದುಪಡಿ ಮಾಡಬಹುದು ಅಂದ್ರೆ, ರಾಷ್ಟ್ರಪತಿ ಚುನಾವಣೆ ಪ್ರಕ್ರಿಯೆ, ಇಡೀ ರಾಷ್ಟ್ರಪತಿ ಚುನಾವಣೆ ಪ್ರಕ್ರಿಯೆಯನ್ನು ತಿದ್ದುಪಡಿ ಮಾಡುವ ವಿಧಾನ ಅಷ್ಟೊಂದು ಸರಳ ಇಲ್ಲ. ಅದಕ್ಕೆ ಕೇಂದ್ರವೂ ಒಪ್ಪಬೇಕು, ರಾಜ್ಯವೂ ಒಪ್ಪಬೇಕು. ಇಲ್ಲಿ ಸಂವಿಧಾನದ, ನಮ್ಮದು ಭಾರತ ಸಂವಿಧಾನದ ಏನು ಕ್ವಾಶಿ ಫೆಡರಲ್ ಲಕ್ಷಣ ಎದ್ದು ಕಾಣ್ತೈತಿ. ಇಲ್ಲಿ ಕೇವಲ ಕೇಂದ್ರಕ್ಕೆ ಮಾತ್ರ ಅಧಿಕಾರ ಇಲ್ಲ, ರಾಜ್ಯಗಳಿಗೂ ಕೂಡ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಅಧಿಕಾರ ಇದೆ ಅಂತಕ್ಕಂಥದ್ದು ಎತ್ತಿ ತೋರಿಸೋದೇನೆ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳು. ಕೇಂದ್ರ ಮತ್ತು ರಾಜ್ಯಗಳ ಕಾರ್ಯಾಂಗದ ಅಧಿಕಾರ, ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ದಿ ಸೆಂಟ್ರಲ್ ಆ್ಯಂಡ್ ಸ್ಟೇಟ್, ಈಸಿ ಇಲ್ಲ ಅದನ್ನು ತಿದ್ದುಪಡಿ ಮಾಡೋದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ನೋಡಿ ಇಲ್ಲಿ ಸುಪ್ರೀಮಸಿ ಆಫ್ ದಿ ಜುಡಿಷರಿ ಅಂತಕ್ಕಂಥ ವರ್ಡ್ ಯೂಸ್ ಮಾಡ್ತೀವಲ್ಲ ನಾವು. ಈ ಸುಪ್ರೀಂ ಕೋರ್ಟ್ನಲ್ಲಿರ್ತಕ್ಕಂಥ ಹೈಕೋರ್ಟ್ನಲ್ಲಿರ್ತಕ್ಕಂಥ ಅಧಿಕಾರವನ್ನು ಅಷ್ಟು ಈಸಿಯಾಗಿ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಶಾಸಕಾಂಗದ ಅಧಿಕಾರಗಳಿದಾವಲ್ಲ ಕೇಂದ್ರ ಮತ್ತು ರಾಜ್ಯದ ನಡುವೆ, ಅದನ್ನು ಅಷ್ಟು ಈಸಿಯಾಗಿ ತಿದ್ದುಪಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. GST ಕೌನ್ಸಿಲ್ ನೋಡಿ 279A ಸಂವಿಧಾನಕ್ಕೆ 101ನೇ ತಿದ್ದುಪಡಿಯಾಗಿ ಬಂತಲ್ಲ, ಅದನ್ನು ಅರ್ಧದಷ್ಟು ರಾಜ್ಯಗಳು ಏನು ಮಾಡಬೇಕಾಯಿತು? ರೆಟಿಫಿಕೇಶನ್ ಮಾಡಬೇಕಾಯಿತು. ಮಾಡಿತು 17 ರಾಜ್ಯಗಳು ರೆಟಿಫಿಕೇಶನ್ ಆಯ್ತದ, ಅವಾಗ ಅದು ತಿದ್ದುಪಡಿ ಆಯಿತು. ಸಂಸತ್ತಿನಲ್ಲಿ ರಾಜ್ಯಗಳಿಂದ ಪ್ರತಿನಿಧಿತ್ವ, ಈ ರಾಜ್ಯಸಭೆಯಲ್ಲಿ ಸಂಸತ್ತಿನಲ್ಲಿ ಪ್ರತಿನಿಧಿತ್ವ ಇದೆ. ರಾಜ್ಯಸಭೆಯಿಂದ ನಮ್ಮ ರಾಜ್ಯದಿಂದ 12 ಜನ ಹೋಗ್ತಾರೆ, ಅದೇ ರೀತಿ ಲೋಕಸಭೆಗೆ 28 ಜನ ಹೋಗ್ತಾರೆ. ಈ ಥರ ಹೆಚ್ಚು ಕಡಿಮೆ ಮಾಡ್ತಕ್ಕಂಥ ಅಧಿಕಾರವನ್ನು ತಿದ್ದುಪಡಿ ಮಾಡೋದು ಅಷ್ಟು ಸರಳವಾಗಿಲ್ಲ. ಸಂವಿಧಾನದ 368ನೇ ವಿಧಿ, ಈ ವಿಧಿ ಈಗೇನು ನಾವು ಡಿಸ್ಕಸ್ ಮಾಡ್ತಾ ಇದೀವಲ್ಲ, ಇದೇ ವಿಧಿಯನ್ನು ತಿದ್ದುಪಡಿ ಮಾಡಬೇಕಾದ್ರೂ ಕೂಡ ಅರ್ಧದಷ್ಟು ರಾಜ್ಯಗಳು ಒಪ್ಪಬೇಕಾಗತ್ತೆ. ಹಾಗಾದರೆ ಈ ಒಂದು ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದೇ? ಭಾಳ ಇಂಪಾರ್ಟೆಂಟ್. ಆರ್ಟಿಕಲ್ 13 ಬಗ್ಗೆ ಮಾತಾಡಿದ್ವಿ ನಾವು. ಆರ್ಟಿಕಲ್ 13 ಅದ್ರ ಬಗ್ಗೆ ಹೇಳ್ತದ? ಫಂಡಮೆಂಟಲ್ ರೈಟ್ ಬಗ್ಗೆ ಹೇಳ್ತದ. ಓಕೆ, ಹಾಗಾದರೆ
ಈ ಒಂದು ಆರ್ಟಿಕಲನ್ನು ಬಳಸ್ಕೊಂಡು ನಾವು ಸಂವಿಧಾನದಲ್ಲಿರ್ತಕ್ಕಂತಹ ನಮ್ಮ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ ಅಂತಕ್ಕಂಥ ಪ್ರಶ್ನೆ ಇದ್ದಾಗ 4-5 ಕೇಸ್ಗಳಲ್ಲಿ ಬೆಳಕಿಗೆ ಬರ್ತವೆ. 4-5 ಕೇಸ್ಗಳು ಬರ್ತವೆ. ಯಾವಾಗಲೂ ಕೂಡ ಈ ಕೇಸ್ಗಳು ನಿಮಗೆ ಪರೀಕ್ಷೆಯಲ್ಲಿ ಈ ಸ್ಟಾರ್ ಮಾರ್ಕೆ. ಫಸ್ಟ್ನೇ ಕೇಸು ಶಂಕರಿ ಪ್ರಸಾದ್ ಪ್ರಕರಣ 1951. ಸಂವಿಧಾನ ಜಾರಿಗೆ ಬಂದು 1 ವರ್ಷಕ್ಕೆ ಆಯ್ತದು. ಹೇಳಿದ್ರು ಅವರು ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದೇ ಅಂದಾಗೆ ಆರ್ಟಿಕಲ್ 368 ವಿಧಿಯ ಅಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಭಾಗ 3ರಲ್ಲಿ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಹೇಳ್ತು ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕುಗಳು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯನ್ನು ವಿರೋಧಿಸುವ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು, ಇವುಗಳನ್ನು ಡಿಲೀಟ್ ಮಾಡಿ ಓದ್ಬಿಡಬಹುದಲ್ಲ. ಆರ್ಟಿಕಲ್ ಯಾವುದು ಈ ಒಂದು ಶಂಕರಿ ಪ್ರಸಾದ್ ಪ್ರಕರಣದಲ್ಲಿ ಪ್ರಕಾರ ಅಷ್ಟಕ್ಕೆ ಸುಮ್ಕೊಂಡಿಲ್ಲ. ಇದರ ವಿರುದ್ಧ ಮತ್ತೆ ಜನರು ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಯಾರು? ಸಜ್ಜನ್ ಸಿಂಗ್ ಅವರು. ಸಜ್ಜನ್ ಸಿಂಗ್ ಕೇಸ್ ಅಂತೇಳಿ ಅದೇನಾಯಿತು, ಪ್ರಸಿದ್ಧಿ ಆಯಿತು 1965 ತನಕ. 1965ರಲ್ಲಿ ಹೇಳಿದ್ರು ಈ ಪ್ರಕರಣದಲ್ಲೂ ಕೂಡ ಸಂಸತ್ತು ಮೂಲಭೂತ ಹಕ್ಕುಗಳನ್ನ ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅಂತ ಅಭಿಪ್ರಾಯ ಪಡಿತು. ಇಲ್ಲೂ ಕೂಡ ಯಾವಾಗ 1965ರಲ್ಲಿ ಯಾವ ಕೇಸ್ನಲ್ಲಿ? ಸಜ್ಜನ್ ಸಿಂಗ್, ಶಂಕರ್ ಪ್ರಸಾದ್ 2 ಕೇಸ್ನಲ್ಲಿ ಈ ಥರ ಏನೋ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ಕೊಡಿತು. ನೆಕ್ಸ್ಟ್ ಗೋಲಕ್ನಾಥ್ ಕೇಸ್ ಬಂತು 1967ದಲ್ಲಿ, ಸಂವಿಧಾನ ಜಾರಿಯಾಗಿ 17 ವರ್ಷದ ನಂತರ. ಇಲ್ಲಿ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅಂದರೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು ಎಂಬ ತನ್ನ ಹಿಂದಿನ ನಿಲುವನ್ನು ಬದಲಾಯಿಸಿತು. ಅನುಚ್ಛೇದ 13ರಲ್ಲಿ ಹೇಳಿರುವಂತೆ ಮೂಲಭೂತ ಹಕ್ಕುಗಳನ್ನು ಸಂಸತ್ತಿನ ನಿರ್ಬಂಧಕ್ಕೆ ಅನುಗುಣವಾಗಿಲ್ಲ ಮತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಹೊಸ ಸಂವಿಧಾನ ಸಭೆಯ ಅಗತ್ಯ ಇದೆ ಅಂತ ಹೇಳ್ತು. ನೀವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬೇಕಾಗಿತ್ತಂದರೆ ಮತ್ತೊಂದು ಸಂವಿಧಾನ ಸಭೆನೇ ಬರಬೇಕಂತ ಹೇಳ್ತು. ನೋಡಿ, ಭಾರತದಲ್ಲಿ ಸಂವಿಧಾನ ಸಭೆ 2 ವರ್ಷ 11 ತಿಂಗಳು 18 ದಿನ ಕೆಲಸ ಮಾಡಿದೆ. ಮತ್ತೊಂದು ನೀವು ಏನು ಮಾಡಿರಿ, ಕಾನ್ಸ್ಟಿಟ್ಯೂಯೆಂಟ್ಸ್ ಅಸೆಂಬ್ಲಿಯನ್ನು ಫಾರ್ಮ್ ಮಾಡಿರಿ, ಅವರು ಮಾತ್ರ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಕ್ಕೆ ಬರ್ತೈತಿ, ಹೊರತಾಗಿ ಸಂಸತ್ತು ಇದನ್ನು ತಿದ್ದುಪಡಿ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ತೀವಿ. ಯಾವುದು? ಗೋಲಕ್ನಾಥ್ ಪ್ರಕರಣ. ಆದರೆ ಕೊನೆಗೆ ಬಂದಿರತಕ್ಕಂತಹ ಒಂದು ಕೇಶವಾನಂದ್ ಭಾರತಿ ವರ್ಸಸ್ ಕೇರಳ 1973ರಲ್ಲಿದ್ದು ಸಂವಿಧಾನ ಜಾರಿಗೆ ಬಂದು 23ನೇ ವರ್ಷಕ್ಕೆ. ನಾನು ಬರೋವರೆಗೆ ಮಾತ್ರ ಬೇರೆದವ್ರ ಹವಾ, ನಾನು ಬಂದ ಮೇಲೆ ನಂದೇ ಹವಾ ಅಂಥೇಳಿ ನೀವು ಫಿಲ್ಮಿ ಡೈಲಾಗ್ ಕೇಳ್ತಿರಲ್ಲ, ಹಾಗೆ ಯಾರು ಬಂದರು? ಶಂಕರಿ ಪ್ರಸಾದ್ ಬಂದರು, ಸಜ್ಜನ್ ಸಿಂಗ್ ಬಂದರು, ಗೋಲಕ್ನಾಥ್ ಬಂದರು, ಕೊನೆಗೆ ಬಂದವರು ಕೇಶವಾನಂದ್ ಭಾರತಿ. ಇವ್ರ ಪ್ರಕರಣದಲ್ಲಿ ಹೇಳ್ತು ಮೂಲ ರಚನೆಯ ಸಿದ್ಧಾಂತದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿತು. ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ಒಂದು ಹೆಗ್ಗುರುತು ಪ್ರಕರಣ. ಇದೊಂದು ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವು ಸಂಸತ್ತಿನ ತಿದ್ದುಪಡಿ ಅಧಿಕಾರವನ್ನು ಮೀರಿಲ್ಲವಾದರೂ ಸಂವಿಧಾನದ ಮೂಲ ರಚನೆಯನ್ನು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕವೂ ರದ್ದುಗೊಳಿಸಲಾಗುವುದಿಲ್ಲ ಅಂತ ಹೇಳ್ತು. ಭಾಳ ಇಂಪಾರ್ಟೆಂಟ್ ಪ್ರಕರಣ ಇದು. ಸಂವಿಧಾನ ಪೀಠ ಇಲ್ಲಿ ತನಕ ಹೈಯೆಸ್ಟ್ ಜನ ಸೇರಿ ಸಂವಿಧಾನ ಪೀಠವನ್ನು ಮಾಡಿದ್ರು. 13 ಜನ ಜಡ್ಜಸ್ಗಳು ಸೇರಿ ಈ ಒಂದು ಪ್ರಕರಣಕ್ಕೆ ಏನು ಕೊಟ್ಟರು? ಜಡ್ಜ್ಮೆಂಟ್ ಕೊಟ್ಟರು. ಸಂವಿಧಾನದ ಮೂಲ ರಚನೆಯನ್ನು ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ರದ್ದುಗೊಳಿಸಲಾಗುವುದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೊಡಿತು. ಆಮೇಲೆ ಹಲವಾರು ಕೇಸ್ಗಳಲ್ಲಿ ಮತ್ತೆ ಇದನ್ನು ವಾದ ವಿವಾದಗಳಾಗಿ, ಹಾಗಾದ್ರೆ ಸಂವಿಧಾನದ ಮೂಲ ರಚನೆ ಯಾವುದು, ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದು ಅಂಥೇಳಿ ಡಿಸಿಷನ್ಗೆ ಬಂದರು. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕೂಡ ಭಾಳ ಇಂಪಾರ್ಟೆಂಟು. 4 ಕೊಟ್ಟು ಇದರಲ್ಲಿ ಯಾವುದಿಲ್ಲ ಅಂತ ಹೇಳ್ತಾರೆ. ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪಾರಮ್ಯ, ಅದನ್ನು ತಿದ್ದುಪಡಿ ಮಾಡಕ್ಕೆ ಬರೋದಿಲ್ಲ. ಸವರ್ನಿಟಿ, ಡೆಮೋಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ನೇಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಕ್ಕೆ ಬರಲ್ಲ. ಸೆಕ್ಯುಲರ್ ಕ್ಯಾರೆಕ್ಟರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಕ್ಕೆ ಬರಲ್ಲ. ಸಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಲೆಜಿಸ್ಲೇಚರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಲಿಸ್ಟ್ ಔಟ್ ಕೊಡ್ತೀನಿ, ಇದನ್ನು ಬೈಪಟ್ ಹಾಕಿ, ಇದನ್ನು ತಿದ್ದುಪಡಿ ಮಾಡಕ್ಕೆ ಬರೋಂಗಿಲ್ಲ. ಫೆಡರಲ್ ಕ್ಯಾರೆಕ್ಟರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡಕ್ಕೆ ಬರೋಂಗಿಲ್ಲ. ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅನ್ನು ತಿದ್ದುಪಡಿ ಮಾಡಕ್ಕೆ ಬರಲ್ಲ. ವೆಲ್ಫೇರ್ ಸ್ಟೇಟ್ ಅಂತ ಬರ್ತದ DPSPದಲ್ಲಿ, ಕಲ್ಯಾಣ ರಾಜ್ಯದ ತತ್ವಗಳು ಬರ್ತಾವೆ, ಅದನ್ನು ತಿದ್ದುಪಡಿ ಮಾಡಕ್ಕೆ ಬರಲ್ಲ. ಇದು ಸಂವಿಧಾನದ ಮೂಲ ರಚನೆ. ಇದು ಜುಡಿಷಿಯಲ್ ರಿವ್ಯೂ ತಿದ್ದುಪಡಿ ಮಾಡಕ್ಕೆ ಬರಲ್ಲ. ಫ್ರೀಡಮ್ ಆ್ಯಂಡ್ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್
ವ್ಯಕ್ತಿಯ ಘನತೆ ಮತ್ತು ಸ್ವಾತಂತ್ರ್ಯವನ್ನು ತಿದ್ದುಪಡಿ ಮಾಡಕ್ಕೆ ಬರಲ್ಲ. ಪಾರ್ಲಿಮೆಂಟರಿ ಸಿಸ್ಟಮ್, ನಮ್ಮಲ್ಲಿರ್ತಕ್ಕಂಥ ಸಂಸದೀಯ ವ್ಯವಸ್ಥೆಯನ್ನು ತಿದ್ದುಪಡಿ ಮಾಡಕ್ಕೆ ಬರಂಗಿಲ್ಲ. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಲೈನ್ಸ್ಗಳಿದೆ ನೋಡಿ. ರೂಲ್ ಆಫ್ ಲಾ, ನೆಲದ ಕಾನೂನು, ಅದನ್ನು ತಿದ್ದುಪಡಿ ಮಾಡಕ್ಕೆ ಬರಲ್ಲ. ಹಾರ್ಮನಿ ಆ್ಯಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್. ಫಂಡಮೆಂಟಲ್ ರೈಟ್ಸ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಡೈರೆಕ್ಟಿವ್ ಏನೋ DPSP ಎರಡೂ ವಿರುದ್ಧ ನೇಚರ್ ಆದರೂ ಕೂಡ ಅವುಗಳನ್ನು ಕೂಡ ಏನು ಮಾಡಕ್ಕೆ ಬರೋಂಗಿಲ್ಲ, ತಿದ್ದುಪಡಿ ಮಾಡಕ್ಕೆ ಬರೋಂಗಿಲ್ಲ. ಪ್ರಿನ್ಸಿಪಲ್ ಆಫ್ ಇಕ್ವಾಲಿಟಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ನಡೆದಿದೆಯಲ್ಲ ಈಗ. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ನ್ಯಾಯಾಂಗದ ಸಾರ್ವಭೌಮತ್ವ, ನ್ಯಾಯಾಂಗದ ಇಂಡಿಪೆಂಡೆನ್ಸಿ, ಅದು ಇಂಡಿಪೆಂಡೆಂಟ್ ಆಗಿದೆ, ಅದನ್ನು ತಿದ್ದುಪಡಿ ಮಾಡಕ್ಕೆ ಬರೋಂಗಿಲ್ಲ. ಲಿಮಿಟೆಡ್ ಪವರ್ಸ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್, effective access of justice, principles underlying fundamental rights, powers of the Supreme Court under Article 32, 136, 141, 142 clause 6 ಇವುಗಳನ್ನ ತಿದ್ದುಪಡಿ ಮಾಡಕ್ಕೆ ಬರಂಗಿಲ್ಲ. ಇವು ಬೇಸಿಕ್ ಸ್ಟ್ರಕ್ಚರ್ ಆಗಿದೆ. ಪವರ್ಸ್ ಆಫ್ ದಿ ಹೈಕೋರ್ಟ್ ಅಂಡರ್ ಆರ್ಟಿಕಲ್ 226 and 227 clause 7. These are the ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಲಕ್ಷ್ಮೀಕಾಂತ್ ಅವ್ರ ಬುಕ್ನಲ್ಲಿ ಲಿಸ್ಟ್ ಮಾಡಿದ್ದಾರೆ ಇದನ್ನು. ಲಕ್ಷ್ಮೀಕಾಂತ್ ಇಂಡಿಯನ್ ಪಾಲಿಟಿಯನ್ನು ಓದಿದರೆ ಈ ಲಿಸ್ಟ್ ಸಿಗತ್ತೆ ನಿಮಗೆ. ನಿಮ್ಮ ಹತ್ರ ಬುಕ್ ಇದ್ರೆ ತೆಗೆದು ನೋಡಿ, 20 ಕೂಡ ಇದೆ, ಬರ್ಕೊಳ್ಳಿ. ಇಲ್ಲ ಅಂದರೆ ನಾನು ಈ ಲಿಸ್ಟನ್ನು ಹಾಕ್ತೀನಿ. ಇದು ಭಾಗ 20. ಭಾಗ 20 ಒಂದೇ ಒಂದು ಆರ್ಟಿಕಲ್ ಇದೆ, ಅದರ ತಿಳ್ಕೊಳ್ಳೋದು ವಿಷಯ ಭಾಳ ಇದೆ. ಈ ಆರ್ಟಿಕಲ್ದಲ್ಲಿ ನಾವು ಸಾಕಷ್ಟು ತಿದ್ದುಪಡಿಗಳನ್ನ ತಿಳ್ಕೊಂಡಿವಿ, ಸಾಕಷ್ಟು ಕ್ಲಾಸ್ಗಳನ್ನ ತಿಳ್ಕೊಂಡಿವಿ, ಸಾಕಷ್ಟು ಪ್ರಕರಣಗಳನ್ನ ತಿಳ್ಕೊಂಡಿವಿ. ಕೇವಲ 25-30 ನಿಮಿಷದಲ್ಲಿ ಒಂದು ಭಾಗದ ಅದ್ಭುತ ವಿವರಣೆ ನೀವು ಕೇಳಿದ್ದೀರಿ. ಈ ತರಹದ ವಿವರಣೆಗಳನ್ನು ಕೇಳೋದಕ್ಕೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರನ್ನು, ನಿಮ್ಮ ಎಲ್ಲ ಬಂಧುಗಳನ್ನು, ನಿಮ್ಮ ಎಲ್ಲ ಹಿತೈಷಿಗಳನ್ನು ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದಕ್ಕೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಕಮೆಂಟ್ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ, ಆರ್ಟಿಕಲ್ 13 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸ್ ಇದೆ ಇದಕ್ಕೆ, ಹಾಗಾದರೆ 13ನೇ ಆರ್ಟಿಕಲ್ ಯಾವುದು ಅಂತ ಹೇಳಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡಿ. ಬೇಗನೆ ಕಮೆಂಟ್ ಮಾಡೋರನ್ನ ನಾವು ಅಪ್ರಿಷಿಯೇಟ್ ಮಾಡುತ್ತೇವೆ. ಥ್ಯಾಂಕ್ ಯು.